ವಿಸರಲ್ ಫ್ಯಾಟ್ ಆ್ಯಂಡ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಎರಡೂ ಕೌಂಟ್ ಆಗುತ್ತೆ. ವಿಸರಲ್ ಫ್ಯಾಟ್ ಇದ್ದರೆ ವಿ ಶುಡ್ ಬಿ ಟೇಕಿಂಗ್ ಕೇರ್, ಲೈಕ್ ಫ್ಯಾಟಿ ಲಿವರು, ಸ್ಪ್ಲೀನೋಮೆಗಲಿ, ಸ್ಪ್ಲೀನಲ್ ಫ್ಯಾಟ್ ಡೆಪಾಸಿಟ್ ಆಗಿರೋದು, ಮತ್ತು ಒಳಗಡೆ ಇರತಕ್ಕಂಥ ಅಂಗಾಂಗಗಳಿಗೆ ಫ್ಯಾಟ್ ಡೆಪಾಸಿಟ್ ಆಗಿರ್ತಾರೆ, ಅದನ್ನು ನಾವು ನೋಡ್ಕೋಬೇಕು. ಬಟ್ ಹೊರಗಡೆ ಲೈಕ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಮೇಲೆ ಇತ್ತು, ಅದರಿಂದ ವೆಯ್ಟ್ ಜಾಸ್ತಿ ಆಗಿದೆ ಅಂತಂದರೆ ನಾವು ಅದನ್ನು ಕಮ್ಮಿ ಮಾಡಿದರೂ ಮಾಡಿಲ್ಲ ಅಂದ್ರೂ ನಮ್ಮ ಪೇಯ್ನ್ಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಅವ್ರ ವೆಯ್ಟ್ ಲಾಸ್ ಏನಾಗಿಲ್ಲ, ಬಟ್ ಬ್ಯಾಕ್ ಪೇಯ್ನ್ 80% ಕಡಿಮೆ ಆಗಿದೆ, ಯಾಕಂದರೆ ಇನ್ಫ್ಲಮೇಷನ್ ಕಡಿಮೆ ಆಗಿದೆ. ಸೊ ಮಂಡಿ ನೋವಿಗೆ ಯೂಶಲಿ ವೆಯ್ಟ್ ಲಾಸ್ ಮಾಡಿ ಅಂತ ಹೇಳ್ತಾರೆ, ಬಟ್ ವೆಯ್ಟ್ ಲಾಸ್ಗಿಂತ ಮುಖ್ಯವಾಗಿ ನಿಮ್ಮ ಬೋನ್ನ ಸ್ಟ್ರೆಂತ್ ಮಾಡ್ಕೊಳ್ಳಿ, ನಿಮ್ಮ ಜಾಯಿಂಟ್ನ ಸ್ಟ್ರೆಂತ್ ಮಾಡ್ಕೊಳ್ಳಿ, ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ಕೊಳ್ಳಿ, ಇನ್ಫ್ಲಮೇಟರಿ ಫುಡ್ಸ್ ಏನಿದೆ ಅದನ್ನ ನಿಲ್ಲಿಸಿ ಅಂತ. ಏನೂ ಇಲ್ಲ ಸರ್, ಎಲ್ಲ ಕಡೆ ತೋರಿಸಿದ್ದೆ ನಾನು, ಕಮ್ಮಿನೇ ಆಗಿರಲಿಲ್ಲ, 1% ಕಮ್ಮಿ. ಪೇಯ್ನು ನಿಮಗೆ 2.5 years ಸ್ಟಾರ್ಟ್ ಆಯಿತು, ಎಲ್ಲ ಕಡೆ ತೋರಿಸಿದ್ರೆ ಕಡಿಮೆ ಆಗಿರಲಿಲ್ಲ. ಸೊ ಸೊಲ್ಯೂಷನ್ ಏನು ಕೊಡ್ತಾ ಇದ್ರಿ ಇದಕ್ಕೆ? ಏನೂ ಇಲ್ಲ ಸರ್, ಬರೀ ಎಕ್ಸಸೈಸ್ ಮಾಡಿ, ಡಯಟ್ ಮಾಡಿ, ವೆಯ್ಟ್ ಲಾಸ್ ಮಾಡಿ, ಅದೇ ಕೆಲಸ ಏನೋ ಮಾಡಬೇಡಿ ಅದೇ ಹೇಳೋರು. ಸೊಂಟ ನೋವು ಆದಾಗಿಂದ ಕೆಲಸದವ್ರನ್ನೆಲ್ಲ ಇಟ್ಕೊಂಡಿದ್ದೆ ಸರ್, ಆಗಿಲ್ಲ ಅಂತ. ಹೌದಾ ಸರ್? ಆರಾಮಾಗಿ ಮಾಡ್ತಿದ್ದೀವಿ ಸರ್, ಕೆಲಸ ಎಲ್ಲ ಚೆನ್ನಾಗಿ. ಸ್ನೇಹಿತರೆ, ಸೊಂಟ ನೋವಿಗೂ ಮತ್ತು ದೇಹದ ತೂಕಕ್ಕೂ ಡೈರೆಕ್ಟ್ ಕನೆಕ್ಷನ್ ಇಲ್ಲ, ಬಿಕಾಸ್ ಲಾಟ್ ಆಫ್ ವಿಸರಲ್ ಫ್ಯಾಟ್ ಆ್ಯಂಡ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಎರಡೂ ಕೌಂಟ್ ಆಗುತ್ತೆ. ವಿಸರಲ್ ಫ್ಯಾಟ್ ಇದ್ದರೆ ವಿ ಶುಡ್ ಬಿ ಟೇಕಿಂಗ್ ಕೇರ್, ಲೈಕ್ ಫ್ಯಾಟಿ ಲಿವರು, ಸ್ಪ್ಲೀನೋಮೆಗಲಿ, ಸ್ಪ್ಲೀನಲ್ ಫ್ಯಾಟ್ ಡೆಪಾಸಿಟ್ ಆಗಿರೋದು, ಮತ್ತು ಒಳಗಡೆ ಇರತಕ್ಕಂಥ ಅಂಗಾಂಗಗಳಿಗೆ ಫ್ಯಾಟ್ ಡೆಪಾಸಿಟ್ ಆಗಿರ್ತಾರೆ, ಅದನ್ನು ನಾವು ನೋಡ್ಕೋಬೇಕು. ಬಟ್ ಹೊರಗಡೆ ಲೈಕ್ ಸಬ್ಕ್ಯೂಟೇನಿಯಸ್ ಫ್ಯಾಟ್ ಮೇಲೆ ಇತ್ತು, ಅದರಿಂದ ವೆಯ್ಟ್ ಜಾಸ್ತಿ ಆಗಿದೆ ಅಂತಂದರೆ ನಾವು ಅದನ್ನು ಕಮ್ಮಿ ಮಾಡಿದರೂ ಮಾಡಿಲ್ಲ ಅಂದ್ರೂ ನಮ್ಮ ಪೇಯ್ನ್ಗೆ ಅಷ್ಟೊಂದು ಮ್ಯಾಟ್ರ್ ಆಗಲ್ಲ. ಸೊ ನಮ್ಮಲ್ಲಿ ಮೇಡಮ್ ಇದ್ದಾರೆ ಜ್ಯೋತಿ ಅಂತ, ಆಲ್ಮೋಸ್ಟ್ ಅವ್ರಿಗೆ ಯಾವಾಗಿಂದ ಬ್ಯಾಕ್ ಪೇನ್ ಇತ್ತು? 2.5 ವರ್ಷ. ಹಾಂ, ಸೊ 3 years ಆಯಿತು. ಅವ್ರಿಗೆ ಆಲ್ಮೋಸ್ಟ್ 80% ಕಡಿಮೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ವೆಯ್ಟ್ ಲಾಸ್ ಏನಾಗಿಲ್ಲ, ವೆಯ್ಟ್ ಲಾಸ್ ಆಗಿರೋದು 1 kg. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಂದರೆ ಅವ್ರ ವೆಯ್ಟ್ ಲಾಸ್ ಏನಾಗಿಲ್ಲ, ಬಟ್ ಬ್ಯಾಕ್ ಪೇಯ್ನ್ 80% ಕಡಿಮೆ ಆಗಿದೆ, ಯಾಕಂದರೆ ಇನ್ಫ್ಲಮೇಷನ್ ಕಡಿಮೆ ಆಗಿದೆ. ಬ್ಲಡ್ ರಿಪೋರ್ಟಲ್ಲಿ ತೋರಿಸಿರ್ತಕ್ಕಂಥ ಇನ್ಫ್ಲಮೇಷನು, ಮತ್ತು ಇಲ್ಲಿ ನೀವು ಇದನ್ನು MRI ನೀವು ಅಬ್ಸರ್ವ್ ಮಾಡಿದರೆ ಎಲ್ಲನೂ ಕೂಡ ಇನ್ಫ್ಲೇಮ್ಡ್ ಆಗಿತ್ತು ಡಿಸ್ಕ್ಸು, ಆ್ಯಂಡ್ ದಟ್ ಈಸ್ ಸ್ಪಾಂಡಿಲೋಸಿಸ್ ಪಿಕ್ಚರ್, ಟಿಪಿಕಲ್ ಸ್ಪಾಂಡಿಲೋಸಿಸ್ ಪಿಕ್ಚರ್, ಆ್ಯಂಡ್ ಬೈಲ್ಯಾಟ್ರಲ್ ಎರಡು ಮಂಡಿನೂ ನೋವಿತ್ತು. ಸೊ ಮಂಡಿ ನೋವಿಗೆ ಯೂಶಲಿ ವೆಯ್ಟ್ ಲಾಸ್ ಮಾಡಿ ಅಂತ ಹೇಳ್ತಾರೆ, ಬಟ್ ವೆಯ್ಟ್ ಲಾಸ್ಗಿಂತ ಮುಖ್ಯವಾಗಿ ನಿಮ್ಮ ಬೋನ್ನ ಸ್ಟ್ರೆಂತ್ ಮಾಡ್ಕೊಳ್ಳಿ, ನಿಮ್ಮ ಜಾಯಿಂಟ್ನ ಸ್ಟ್ರೆಂತ್ ಮಾಡ್ಕೊಳ್ಳಿ, ಇನ್ಫ್ಲಮೇಷನ್ನ ಕಮ್ಮಿ ಮಾಡ್ಕೊಳ್ಳಿ, ಇನ್ಫ್ಲಮೇಟರಿ ಫುಡ್ಸ್ ಏನಿದೆ ಅದನ್ನ ನಿಲ್ಲಿಸಿ ಅಂತ. ಸೊ ದಿಸ್ ಈಸ್ ದ ಸಜೆಷನ್ ವಾಟ್ ಐ ಆಮ್ ಗಿವಿಂಗ್ ಟು ಯು ಡಿಯರ್ ಫ್ರೆಂಡ್ಸ್. ಸೊ ಫೋಕಸ್ ಆನ್ ಲೈಕ್ ಹೌ ಟು ಇಂಪ್ರೂವ್ ದ ಜಾಯಿಂಟ್ ಹೆಲ್ತ್, ಬೋನ್ ಹೆಲ್ತ್, ಅದ್ರ ಮೇಲೆ ಫೋಕಸ್ ಮಾಡ್ಕೋಬೇಕು ರಾದರ್ ದೆನ್ ವೆಯ್ಟ್ ಲಾಸು. ಸೊ ವೆಯ್ಟ್ ಲಾಸ್ ಮಾಡಬೇಕು ಅಂತ ಚಪಾತಿ ತಿನ್ನೋದು ಅಥವಾ ಅದು ಇದೆಲ್ಲ ಮಾಡಿ ವೆಯ್ಟ್ ಲಾಸ್ ಆಗೋಕ್ಕಿಂತ ಮುಖ್ಯವಾಗಿ ಲೈಕ್ ಪೇಯ್ನ್ ಜಾಸ್ತಿ ಆಗುತ್ತೆ, ದಟ್ ಈಸ್ ದ ಮೇನ್ ಥಿಂಗ್. ಸೊ 2.5 ವರ್ಷದಿಂದ ಪೇಯ್ನ್ ಇತ್ತಲ್ವಾ, ಇದಕ್ಕೆ ಏನೇನು ಸಜೆಷನ್ಸ್? ಏನೂ ಇಲ್ಲ ಸರ್, ಎಲ್ಲ ಕಡೆ ತೋರಿಸಿದ್ದೆ ನಾನು, ಕಮ್ಮಿನೇ ಆಗಿರಲಿಲ್ಲ, 1% ಕಮ್ಮಿ. ಹಾಂ ಹಾಂ, ಜಯನಗರ ಹಾಂ ಹಾಂ, ಲಾಸ್ಟ್ ಇಲ್ಲಿ ನೋಡೋಣ ಅಂತ ಬಂದಿದ್ದೆ ಸರ್, ಅಂದರೆ ಆಗುತ್ತೋ ಇಲ್ಲ ನೋಡೋಣ ಲಾಸ್ಟ್. ಯಾವ ಊರಿಂದ ಬಂದಿದ್ದು ನೀವು? ಸರ್ ನಾವು ಬಿಜಾಪುರ, ಇಲ್ಲಿರೋದು ಬೆಂಗಳೂರಲ್ಲಿ ಯಲಹಂಕದಲ್ಲಿದ್ದೀರಾ? ಓಕೆ. ಸೊ ಪೇಯ್ನು ನಿಮಗೆ 2.5 years ಸ್ಟಾರ್ಟ್ ಆಯಿತು, ಎಲ್ಲ ಕಡೆ ತೋರಿಸಿದ್ರೆ ಕಡಿಮೆ ಆಗಿರಲಿಲ್ಲ. ಸೊ ಸೊಲ್ಯೂಷನ್ ಏನು ಕೊಡ್ತಾ ಇದ್ರಿ ಇದಕ್ಕೆ? ಏನೂ ಇಲ್ಲ ಸರ್, ಬರೀ ಎಕ್ಸಸೈಸ್ ಮಾಡಿ, ಡಯಟ್ ಮಾಡಿ, ವೆಯ್ಟ್ ಲಾಸ್ ಮಾಡಿ, ಅದೇ ಕೆಲಸ ಏನೋ ಮಾಡಬೇಡಿ ಅದೇ ಹೇಳೋರು. ಕೆಲಸ ಮಾಡಿದ್ರೆ ಹೆಂಗೆ ಮೇಂಟೈನ್ ಮಾಡೋದು ಸರ್? ಇವಾಗ ಮಾಡ್ತಿದ್ದೀನಿ. ಹೌದಾ? ಕೆಲಸ ಎಲ್ಲ ಮಾಡ್ತಿದ್ದೀನಿ. ಏನು ಕೆಲಸ ಮಾಡ್ತಿದ್ದೀರಾ? ಎಲ್ಲ ಮನೆ ಕೆಲಸ ಸರ್, ಎಲ್ಲ ಮನೇಲಿ ಹುಡುಗರು ಇದ್ದಾರೆ. ಬೆಳಗ್ಗೆ ಸಾಯಂಕಾಲದವರೆಗೂ ಕಂಟಿನ್ಯೂಸ್ ಆಗಿ ಕೆಲಸ ಮಾಡ್ತೀರಾ? ನಿಂತ್ಕೊಂಡೆ ಮಾಡ್ತೀರಾ, ಎಲ್ಲ ಕೂತ್ಕೊಂಡು ಮಾಡ್ತೀರಾ, ಮತ್ತೆ ಬಟ್ಟೆ ತೊಳೆದು ಎಲ್ಲ ನೈಟ್ ಜೊತೆ ಮಾಡ್ತಾ ಇದ್ದೀರಾ? ಈಗ ಸೊಂಟ ನೋವು ಆದಾಗಿಂದ ಕೆಲಸದವ್ರನ್ನೆಲ್ಲ ಇಟ್ಕೊಂಡಿದ್ದೆ ಸರ್, ಆಗಿಲ್ಲ ಅಂತ. ಇವಾಗ ಸ್ವಲ್ಪ ಪರವಾಗಿಲ್ಲ, ಕೆಲಸ ಮಾಡ್ಕೊತಿದ್ದೀನಿ. ಇನ್ನೊಂದು ಸ್ವಲ್ಪ ದಿವಸ ನೀವು ಹೇಳಿದ್ರೆ ಬಿಡಿಸೋಣ, ನೋಡೋಣ. ಇನ್ನು 20% ಇದೆಯಲ್ಲ, ಆದಮೇಲೆ ನೋಡೋಣ, ಅದೇ ಪ್ಲ್ಯಾನ್ ಮಾಡ್ಕೊಳ್ಳೋಣ. ಸೊ ಬಟ್ ನಿಮಗೆ ಇಲ್ಲಿಗೆ ಬಂದಮೇಲೆ ಎಷ್ಟು ದಿನದಲ್ಲಿ ರಿಸಲ್ಟ್ ಬಂತು, ಮತ್ತು ಇದು ರಿಸಲ್ಟ್ ಯಾಕೆ ಬಂತು ನಿಮ್ಮ ಪ್ರಕಾರ? 2 months, ಫಸ್ಟ್ 1 month ಫಸ್ಟ್ನೇ ವಿಸಿಟಲ್ಲಿ ಏನೋ ಅನಿಸಿರಲಿಲ್ಲ ಸರ್. ನಾನು 20 days ಸೆಕೆಂಡ್ ವಿಸಿಟಲ್ಲಿ ಆದಮೇಲೆ ಸ್ವಲ್ಪ ಆರಾಮಾಗ್ತಾ ಬಂದೆ.
ಅದಾದ್ಮೇಲೆ ಈ ಕಿಲೇಷನ್ ಎಲ್ಲ ಕೊಡ್ತಾ ಡ್ರಿಪ್ ಆಗ್ತಾ ಬೆಟರ್ ಆಗ್ತಾ ಹೋಯ್ತು. ಬೆಟರ್ ಆಯ್ತು. ಓಕೆ, ಇವಾಗ ಎಷ್ಟು 10 ಆಗಿದೆಲ್ಲ, ಅದು 11 ಆಯ್ತು. 11 ಆಗಿದೆ. ಸೊ ಇಷ್ಟು ಬೆಟರ್ ಆಗಿದೆ. ಸೊ ಏನಕ್ಕೆ ರಿಸಲ್ಟ್ ಬಂತು ಇಲ್ಲಿ ನಮ್ಮ ಹಾಸ್ಪಿಟ್ಲಾಗೆ? ಬೇರೆ ಹಾಸ್ಪಿಟ್ಲಲ್ಲಿ ಕೊಡೋದನ್ನಕ್ಕಿಂತ ವ್ಯತ್ಯಾಸವಾಗಿ ಏನು ಕೊಟ್ವಿ ನಮ್ಮ ಹಾಸ್ಪಿಟ್ಲಿಗೆ? ಏನು ಡಿಫ್ರೆಂಟ್ ಆಗಿ? ನೀವು ಡಯಟ್ ಎಲ್ಲ ಹೇಳಿದ್ರಿಲ್ಲ ಸರ್, ಅದು ಆಮೇಲೆ ಸ್ವಲ್ಪ ಮೆಡಿಸಿನ್ ಎಲ್ಲ ಇಲ್ಲಿ ಚೇಂಜಸ್ ಇದೆಯಲ್ಲ, ಅದು ಅನಿಸುತ್ತೆ ನನಗೆ ಡಯಟ್ ಮಾಡೋದೇ ಒಳ್ಳೇದು ಅಂತ. ಓಕೆ, ಬಟ್ ಕ್ಯಾಲ್ಸಿಯಂ ಮಾತ್ರ ಅದೆಲ್ಲ ಹೊರಗಡೆನೇ ಕೊಟ್ಟಿದ್ರಲ್ವ ನಿಮಗೆ? ಕೊಡ್ತಾ ಇದ್ರು ಸರ್ ಅಲ್ಲಿ. ನನಗೇನೋ ಕಮ್ಮಿನೇ ಆಗಿರಲಿಲ್ಲ ಅಲ್ಲಿ, 1% ಕಮ್ಮಿ ಆಗಿರಲಿಲ್ಲ. ಎಲ್ಲ ಹಾಸ್ಪಿಟಲ್ ಒಂದು ಇಯರ್ ತೋರಿಸಿದ್ದಾನೆ ಸರ್. 5-6 ಹಾಸ್ಪಿಟಲ್ ಒಂದು ಇಯರ್ ತೋರಿಸಿದ್ದೇವೆ. ಹಾಂ. ಅಲ್ಲೇನು ವರ್ಕೌಟ್ ಆಗಲಿಲ್ಲ. ಲಾಸ್ಟಿಗೆ ತೋರಿಸಿದ್ದೇವೆ, ಅಲ್ಲೇನು ಆಗಲಿಲ್ಲ. ಲಾಸ್ಟ್ ಒಂದು ಚಾನ್ಸ್ ಮಾಡೋಣ ಅಂತ ಮಾಡ್ಕೊಡ್ರಿ ಅವರು, ಕಡೆ ಹೋಗೋಣ ಅಂತ. ಓಕೆ, ಅದಕ್ಕಿಂತ ಮುಂಚೆ ನೋಡಿದ್ರೆ ಸರ್ 100% ಬೆಟರ್ ಇಲ್ಲಿ. ಹೌದಾ ಸರ್? ಆರಾಮಾಗಿ ಮಾಡ್ತಿದ್ದೀವಿ ಸರ್. ಆಗ್ತಿಲ್ಲ ಮನೆಯಲ್ಲಿ, ಹಾಂ, ಎಲ್ಲ ಅವರೇ ಮಾಡ್ಕೋಬೇಕಾಗಿತ್ತು. ಏನು ಮಾಡ್ತಾ ಇದ್ದಾರೆ ಇವಾಗೆಲ್ಲ ಮಾಡ್ತಿದ್ದಾರೆ. ನಿಮ್ಗೆ ಆರಾಮ ಅನಿಸಿದೀವ? ಆರಾಮ ಅನಿಸಿ ಸರ್. ಓಕೆ, ಮುಂಚೆ ಮತ್ತೆ ಅವರ ಬ್ರದರ್ ಒಬ್ಬರು ಇದ್ರೆ ಬಿದ್ದಿದ್ರು ಸರ್, ತೋರ್ಸಕ್ಕೆ? ವಿನೋದ್ ಕುಮಾರ್ ಅಂತ ಸರ್. ಓಕೆ, ನಿಮ್ಮ ಕಡೆರಾ? ನಮ್ಮ ಅಣ್ಣನೇ ಸರ್. ಅದೇ ಓಕೆ. ಇವಾಗ ಜಸ್ಟ್ ನೋಡಿದೆ, ಅವ್ರು ಸಂಧಿವಾತ, ಅವ್ರಿಗೆ ಫುಡ್ ಟೆಸ್ಟ್ ಬರ್ದಿದ್ದೀನಿ ಇವತ್ತು. ಫುಡ್ ಟೆಸ್ಟ್ ಮಾಡಿಬಿಟ್ಟು ಅದನ್ನ ಅವಾಯ್ಡ್ ಮಾಡಿ. ಯಾಕಂದ್ರೆ ಸಂಧಿವಾತ ಯೂಶಲಿ ಗಂಡು ಮಕ್ಕಳಿಗೆ ಬರೋದು ತುಂಬ ರೇರು. ಬಂದಿದೆ ಅಂದರೆ ಫುಡ್ಡಲ್ಲಿ ತುಂಬ ವೇರಿಯೇಷನ್ ಇರುತ್ತೆ. ಡೆಫಿನೆಟ್ಲಿ ಇದೆ ಅವ್ರಿಗೆ, ನೋಡಿರಿ ಹೇಳ್ಬೋದು. ಇವಾಗ ಸ್ವಲ್ಪ ಯೂರಿನ್ ಇನ್ಫೆಕ್ಷನ್ ಆಗಿದೆ, ಸ್ವಲ್ಪ ಆ್ಯಂಟಿಬಯೋಟಿಕ್ ಎಲ್ಲ ಕೊಟ್ಟಿದ್ದೀನಿ ಬೇಸಿಕಾಗಿ ಇರಲಿ ಸ್ವಲ್ಪ ದಿನ, ಒಂದು 5 ಡೇಸ್ಗೆ. ಅದು ಕಮ್ಮಿ ಆದಮೇಲೆ ಫುಡ್ ಡಯಟ್ ಕರೆಕ್ಟಾಗಿ ಮಾಡಲಿ ಅವರು, ಸ್ವಲ್ಪ ಫೋಕಸ್ ಮಾಡಬೇಕು ಅವರು. ಚೆನ್ನಾಗ್ತಾರೆ, ಡೆಫಿನೆಟ್ಲಿ ಚೆನ್ನಾಗ್ತಾರೆ. ಸೊ ಸರ್, ಮುಂಚೆ ಇವರು ಮನೆಗೆ ಬಂದಾಗೆಲ್ಲ ಹಿಂಗೆ, ನೀವು ಮನೆಗೆ ಬಂದಾಗ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಾಗ ಪೈನ್ ಇರ್ತಾ ಇತ್ತಲ್ಲ? ಸರ್ ಡೈಲಿ ಮನೆ ಮಾಡ್ತಿಲ್ಲ ಸರ್, ಮಾಡ್ಕೊಂಡು ಬಿಟ್ಟಿದ್ರು. ಇನ್ನೇನು ಹೇಳ್ತಲ್ಲ ಸರ್, ಹತ್ರ ಸಿಚುವೇಶನ್ ಇತ್ತು. ಇನ್ನೇನು ಎಲ್ಲಿ ಆಪರೇಷನ್ ಅಂದ್ರೂ ನಾವೆಲ್ಲ ಮಹಾರಾಷ್ಟ್ರ ಹತ್ರ ಆಗುತ್ತಿಲ್ಲ, ಅಂದ್ರೆ ಸಂಗ್ಲೆ ಅಂತ ಆಪರೇಷನ್ ಮಾಡ್ಬೇಕಂತಿದ್ದೆ. ಅಲ್ಲಿ ಆಪರೇಷನ್ ಹೇಳಿದ್ರ? ನಾವು ಇಲ್ಲಿ ಬೇಡ, ಇಲ್ಲಿ ಊರಲ್ಲಿ ಹತ್ರ ಆಗುತ್ತೆ ನಮ್ಮ ಬಿಜಾಪುರ ಅಲ್ಲ, ಅಲ್ಲಿಂದ 100 ಕಿಲೋಮೀಟರ್ ಇದೆ ಮಹಾರಾಷ್ಟ್ರ. ಆಪರೇಷನ್ ಮಾಡೋ ಪ್ಲಾನ್ ಮಾಡಿದ್ದೇವೆ ನಾವು. ಮತ್ತೆ ಇಲ್ಲ ಯೂಟ್ಯೂಬಲ್ಲಿ ಊರ ನೋಡಿದ್ರು. ಅಲ್ಲಿ ಬಂದ ತಕ್ಷಣ ನಮ್ಮ ಸೊಲ್ಯೂಷನ್ ಚೆನ್ನಾಗಿದೆ. ಓಕೆ, ನಾನು ಬಂದ ತಕ್ಷಣ ಅವರು ತಿಳಿದ, ಅವರು ಚೆನ್ನಾಗಿ ಹೇಳಿದ್ರು, ತೀರ್ನ ಕಂಟಿನ್ಯೂ ಮಾಡಿ ಅವಾಗ. ಓಕೆ ಓಕೆ ಓಕೆ. ಬಟ್ ನೀವು ಫುಡ್ಡಲ್ಲಿ ಏನೇನು ಅವಾಯ್ಡ್ ಮಾಡಿರಿ? ಅದೇ ಸರ್, ಸಕ್ಕರೆ ಐಟಮ್ ಎಲ್ಲ ಬಿಟ್ಟಿದ್ದೀನಿ. ಎಲ್ಲ ಸ್ಟಾಪ್ ಮಾಡಿರಿ? ಕಂಪ್ಲೀಟ್ ಸ್ಟಾಪ್ ಮಾಡಿರಾ? ಕಂಪ್ಲೀಟ್. ಮೊನ್ನೆನೇ ಹಬ್ಬದ ಟೈಮಲ್ಲಿ ಒಂದು 2 ದಿವಸ ತಿಂದೆ, ತಿನ್ಬೇಕು ಅನಿಸಿ. ಓಕೆ, ಆಮೇಲೆ ಮೈದಾ ಬಿಟ್ಟಿದ್ದೀರಿ? ಮೈದಾ, ಚಾ ಕಾಫಿ ಬಿಟ್ಟಿದ್ದೀರಾ? ಮುಂಚೆ ತಗೊಳ್ತಾ ಇದ್ರಾ? ತಗೊಂತಿದ್ದೆ ಸರ್, ಜಾಸ್ತಿ ಸರ್. ಡೈಲಿ ರಾತ್ರಿ 1 kg ಸಕ್ಕರೆ ಡೈಲಿ ಮಾಡ್ತೀವಿ, ಜಾಸ್ತಿ ಕುಡಿತಿದ್ದೆ ಸರ್. ಇವಾಗೆಲ್ಲ ಬಿಟ್ಬಿಟ್ಟಿದ್ದಾರೆ, ಇವಾಗ ಫುಲ್ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ. ಓಕೆ, ಮತ್ತು ನಿಮಗೆ ವೆಯ್ಟ್ ಲಾಸ್ ಆಗಿ ಬ್ಯಾಕ್ ಪೈನ್ ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ಎಲ್ಲ ಯೂಶಲಿ ಅದೇ ಕಾಮನ್ ಸಜೆಷನ್ ಬರೋದು ಅಲ್ವಾ? ಸೊ ನೀವು ವೆಯ್ಟ್ ಲಾಸ್ಗೆ ಏನು ಪ್ರಯತ್ನ ಪಡ್ತಾ ಇದ್ರಿ ಮುಂಚೆ? ಅದೇ ಸರ್, ವಾಕ್ ಮಾಡಿನೇ ಇದು ಜಾಸ್ತಿ ನೋವು. ವೆಯ್ಟ್ ಲಾಸ್ ಮಾಡೋಕ್ಕೆ? ವೆಯ್ಟ್ ಲಾಸ್ ಒಂದು 4 ಕಿಲೋಮೀಟರ್ ಬೆಳಗ್ಗೆ ಸಾಯಂಕಾಲ ನಾವು ಸ್ಪೀಡ್ ವಾಕ್ ಮಾಡಿ ಇದು ಮಂಡಿ ನೋವು ಬರುತ್ತೆ, ಜಾಸ್ತಿ, ಸೊಂಟ ನೋವು ಜೊತೆ ಮಂಡಿ ನೋವು ಆ್ಯಡ್ ಮಾಡ್ಕೊಂತ. ಮಂಡಿ ನೋವು ಜಾಸ್ತಿ ಆಗುತ್ತೆ. ಹಾಂ. ಮತ್ತು ಫುಡ್ಡಲ್ಲಿ ವೆಯ್ಟ್ ಲಾಸ್ ಮಾಡೋಕ್ಕೆ ಏನು ಟ್ರೈ ಮಾಡಿದ್ರೆ? ಏನು ಅಷ್ಟೊಂದು ಮಾಡಿರಲಿಲ್ಲ ಸರ್. ಅಂದರೆ ಚಪಾತಿ ಗಿಪಾತಿ ಯೂಸ್ ಮಾಡೋಕೆ ಹಾಕ್ಬಿಟ್ಟು ಜಾಸ್ತಿ? ಇಲ್ಲ ಸರ್, ಅದೇನು ರೊಟ್ಟಿ ತಿಂತಿದ್ದೆ. ರೊಟ್ಟಿ, ಓಕೆ ಓಕೆ. ಅಂದರೆ ರೈಸ್ ಐಟಮ್ ಸ್ವಲ್ಪ ಜಾಸ್ತಿ ತಿಂತಿದ್ದೆ, ರೈಸ್ ತಿಂತಿದ್ದೆ. ನಿಮಗೆ ಮೇಯ್ನ್ಲಿ ಶುಗರೇ ನಿಮಗೆ ಮೇಯ್ನ್ ಇನ್ಫ್ಲಮೇಷನ್ ಕ್ರಿಯೇಟ್ ಮಾಡ್ತಿದ್ದು, ಸಕ್ಕರೆನೇ ಹೇಳಿರಲ್ಲ. ಒಂದು ದಿನಕ್ಕೆ 1 kg ಹೋಗ್ತಿತ್ತು ಅಂತ. ದಿನಕ್ಕೆ ಅಲ್ಲ, ಒಂದು ವಾರ ಸಲ ಕುಡಿತಿದ್ದೆ. ಬೇಕರಿ ಫುಡ್ ಬೇಕರಿ ಏನು ತಿಂತೀರಿ ಸರ್? ಚಿಕ್ಕ ವಯಸ್ಸಿಂದ ಸ್ವಲ್ಪ ಜಾಸ್ತಿ ರೂಢಿ ಇತ್ತು ಸರ್. ಅದೇ ಇನ್ಫ್ಲಮೇಷನ್ ಎಲ್ಲ. ಅದು ಕ್ರೀಮ್ ಬನ್ ಅಂದ್ರೆ ಏನು ಸರ್? ಈಸ್ಟು, ಮೈದಾ, ಡಾಲ್ಡಾ, ಸಕ್ಕರೆ, ಮತ್ತು ಕ್ರೀಮ್ ಅಂತಂದರೆ ಇನ್ನೂ ಸ್ವಲ್ಪ ಕ್ರೀಮ್ ಎಕ್ಸ್ಟ್ರಾ ಹಾಕಿರ್ತಾರೆ. ಇಲ್ಲಾಂದರೆ ಅದು ಇವೆಲ್ಲನೂ ಸೇರಿ ಹೋಗುವಾಗ ಡೆಫಿನೆಟ್ ಇನ್ಫ್ಲಮೇಷನ್ ಆಗ್ತಿತ್ತು. ಈ ಆಗಿರ್ತಕ್ಕಂಥ ನಮಗೆ ಗೊತ್ತಾಯ್ತಲ್ಲ, ಈ ಬ್ಲಡ್ ಟೆಸ್ಟ್ ಮಾಡಿದಾಗ ಇಷ್ಟು ಇನ್ಫ್ಲಮೇಷನ್ ಇದೆ ದೇಹದಲ್ಲಿ, ಅದನ್ನ ಕಮ್ಮಿ ಮಾಡೋದಕ್ಕೆ ಏನು ಮಾಡ್ಬೇಕಂತ ಡ್ರಿಪ್ಗಳು ಹಾಕಿ ಪ್ಲಸ್ ವಿಟಮಿನ್ಸ್ಗಳು ಕೊಟ್ಟು ಮತ್ತು ಕರೆಕ್ಟಾಗಿ ಒಂದು ರುಟೀನ್ ಸೆಟ್ ಮಾಡಿ ಕೊಟ್ವಿ. ಬೆಳಗಿನ ಸಾಯಂಕಾಲವರೆಗೂ ನಾವೇನು ಹೇಳಿದ್ವು, ಜ್ಯೂಸ್ ಕುಡಿಯೋದು ಕರೆಕ್ಟ್ ಹಂಗೆ ಹೋಗ್ತಿದೆಯಲ್ವಾ? ಅದು ವೆಯ್ಟ್ ಲಾಸ್ ಆಗ್ತಾ ಇಲ್ಲ. ವೆಯ್ಟ್ ಲಾಸ್ 1 kg ಅಷ್ಟೇ ಆಗಿರೋದು. ಇಲ್ಲ, ಆಗಿತ್ತು ಎಷ್ಟು kg? ಜಾಸ್ತಿ ಆಗಿತ್ತು, 10 kg ಆಗಿತ್ತು. ಮತ್ತು ಇಲ್ಲಿ 110 ಇದೆ ಸ್ಟಾರ್ಟಿಂಗಲ್ಲಿ ತೋರಿಸ್ದಾಗ, ಇವಾಗ 109 ಆಗಿದೆ. ಇಲ್ಲ, ಬೆಳಗ್ಗೆನೆ ನೋಡಿದೆ 107. ಅದೇ 3 kg, ಅದೇ 2.5 kg. ಎಷ್ಟು ಅಂದ್ರೆ 102ಕ್ಕೆ ಬಂದು ತಿರ್ಗಾ ಸ್ವಲ್ಪ. ಯಾವ 102ಕ್ಕೆ ಬಂದಿದ್ದು? ಹೋದ ಮಂತಲ್ಲಿ. ಹೌದಾ? ಈ ಮಂತಲ್ಲಿ ಮತ್ತೆ ಶ್ರಾವಣ ಬಂತು ಅಂತ ಸ್ವಲ್ಪ ಹಂಗೆ ಮಾಡಬೇಡಿ. ಸೊ ದಟ್ ಇಸ್ ಓಕೆ. ಸಿ ಅಂದರೆ ನಾನು ಹೇಳ್ತಿರೋದು ಉದ್ದೇಶ ಏನಂದ್ರೆ, ಇಲ್ಲಿ ನಿಮ್ಮ ವೆಯ್ಟ್ ಲಾಸ್ ನೋವೇನೋ ಜಾಸ್ತಿ ಆಯ್ತಾ ಹೋದ ತಿಂಗಳು ಈ ತಿಂಗಳು? ವೆಯ್ಟ್ಗೂ ಪೇನ್ಗೂ ಡಿಫ್ರೆನ್ಸ್ ಅಂದರೆ ಸಂಬಂಧ ಇಲ್ಲ. ನೀವು ಸುಮೋ ರೆಸ್ಲರ್ಸ್ ಅಂತ ನೋಡಿರ್ತಾರೆ, ಜಪಾನಲ್ಲಿ ಸುಮೋ ಅಂತ ಇರ್ತಾರೆ, 300 kg ಇರ್ತಾರೆ ಅವರು. 300 ಅಂದರೆ ದಪ್ಪ ಇರ್ಬೇಕಂತ ನಾನು ಹೇಳ್ತಾ ಇಲ್ಲ.
ಅಂದರೆ ಸಬ್ಕ್ಯೂಟಿನಿಯಸ್ ಫ್ಯಾಟು, ಸ್ಕಿನ್ ಕೆಳಗಡೆ ಫ್ಯಾಟ್ ಇರುತ್ತಲ್ಲ ಆ ಫ್ಯಾಟಲ್ಲಿ ವೆಯ್ಟ್ ಜಾಸ್ತಿ ಇರುತ್ತೆ. ನಿಮ್ಮ ಬೋನು ಚೆನ್ನಾಗಿ ಗಟ್ಟಿ ಇತ್ತು ಅಂತಂದರೆ ಪೇಯ್ನ್ ಬರಲ್ಲ. ಅದ್ರ ಮೇಲೆ ನಾವು ಬೋನ್ ಹೆಲ್ತ್ ಮೇಲೇ ಫೋಕಸ್ ಮಾಡಬೇಕು. ಸೊ ಇವಾಗ ವೆಯ್ಟ್ ಲಾಸ್ ಮಾಡಬೇಕಾ ಅಂತಂದರೆ 100% ನೀವು ವೆಯ್ಟ್ ಲಾಸ್ ಮಾಡಲೇಬೇಕು. ಅದಕ್ಕೆ ಇನ್ನೂ ದಿವಸ ಡಯಟ್ ಮಾಡ್ಕೊಳ್ಳಿ. ನೈಟಲ್ಲಿ ಮೇಯ್ನ್ಲಿ ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಝೀರೋ ಮಾಡಿ, ಓನ್ಲಿ ಪ್ರೋಟೀನ್ ತೊಗೊಳ್ಳಿ ಆರ್ ಫ್ಯಾಟ್ ತೊಗೊಳ್ಳಿ. ನೈಟಲ್ಲಿ ಪ್ರೋಟೀನ್ ಆರ್ ಫ್ಯಾಟ್ ಅಷ್ಟೇ ತೊಗೊಳ್ಳಿ. ಕಾರ್ಬೋಹೈಡ್ರೇಟ್ ಕಂಪ್ಲೀಟ್ ಝೀರೋ ಮಾಡಿದ್ರೆ ವೆಯ್ಟ್ ಲಾಸ್ ಆಗಿಬಿಡುತ್ತೆ. ಅಂದರೆ ಈ ಸ್ವಲ್ಪ ದಪ್ಪ ಜಾಸ್ತಿ, ನನ್ನ ಸೆಕೆಂಡ್ ಮಗು ಆದಮೇಲೆ ಸ್ವಲ್ಪ ಜಾಸ್ತಿ ವೆಯ್ಟ್ ಬಂತು ಸರ್. ಅವಾಗಿನ್ನ ಅಷ್ಟೊಂದು ತಿಂತಾ ಇರಲಿಲ್ಲ. ಚೂರು ಏನಾದರೂ ತಿನ್ನೋ ಸ್ವಲ್ಪ ಅದೇ ಜಾಸ್ತಿ ಸ್ವಲ್ಪ ಹಾರ್ಮೋನ್ಸ್ ಇಶ್ಯೂಸ್ ಇರುತ್ತೆ. ಇವತ್ತೊಂದ್ಸಲ ಹಾರ್ಮೋನ್ಸ್ ಬರ್ಕೊಡ್ತೀನಿ. ಹಾರ್ಮೋನ್ಸ್ ಟೆಸ್ಟ್ ಒಂದ್ಸರಿ ಮಾಡಿಸ್ಕೊಂಡು ನಾನು ನೆಕ್ಸ್ಟ್ ಟೈಮ್ ಬಂದ ರಿಪೋರ್ಟ್ ತೋರಿಸಿ. ಥೈರಾಯ್ಡ್ ಯಾವ ಹಾರ್ಮೋನ್ಸ್ ಮಾಡಿಸಿದ್ವಿ. ಅದರದ್ದು ಥೈರಾಯ್ಡ್ ಒಂದೇ ಅಲ್ಲ, ಬೇರೆ ಹಾರ್ಮೋನ್ಸ್ ನಾನು ಬರ್ಕೊಡ್ತೀನಿ. ಅದನ್ನು ಮಾಡಿಸ್ಕೊಂಡು ನಾನು ನೆಕ್ಸ್ಟ್ ಬಂದ ರಿಪೋರ್ಟ್ ತೋರಿಸಿ. ಹಾರ್ಮೋನ್ಸ್ ಕರೆಕ್ಷನ್ ಮಾಡೋಣ, ವೆಯ್ಟ್ ಲಾಸ್ ಆಗುತ್ತೆ, ಇನ್ನು ಸ್ವಲ್ಪ ಚೆನ್ನಾಗೇ ಆಗುತ್ತೆ. ಯು ನೀಡ್ ನಾಟ್ ಫೋಕಸ್. ಬಟ್ ನೈಟಲ್ಲಿ ಫುಡ್ಡು ಕಂಪ್ಲೀಟಾಗಿ ಓನ್ಲಿ ಪ್ರೋಟೀನ್ ಅಷ್ಟೇ ಮಾತ್ರ ಮಾಡ್ಕೊಳ್ಳಿ. ಸೊ ಇಲ್ಲಿರ್ತಕ್ಕಂಥ ಸಮ್ಮರಿ ಏನಪ್ಪ ಅಂದರೆ, ನಿಮ್ಮ ವೆಯ್ಟ್ ಲಾಸ್ಗೂ ನಿಮ್ಮ ವೆಯ್ಟ್ಗೂ ನಿಮ್ಮ ಪೇಯ್ನ್ಗೂ ಸಂಬಂಧ ಇಲ್ಲ ಅನ್ನೋದನ್ನೇ ನಾನು ಹೇಳಬೇಕಾಗಿದ್ದು. ಹಂಗಾಗಿನೇ ಸೊ ವೆಯ್ಟ್ ಒಂದು 5 kg ಜಾಸ್ತಿ ಆಗುತ್ತೆ, 5 kg ಕಮ್ಮಿ ಆಗುತ್ತೆ, ಅದಕ್ಕೂ ನಿಮ್ಮ ಪೇಯ್ನ್ಗೂ ಸಂಬಂಧ ಇಲ್ಲ. ಬಟ್ ವೆಯ್ಟ್ ಲಾಸ್ ಆಗಬೇಕಂದ್ರೆ 100% ಆಗಲೇಬೇಕು. ವೆಯ್ಟ್ ಲಾಸ್ ಆಗೋಣ, ಬಟ್ ಅದಕ್ಕೂ ಸಂಬಂಧ ಇಲ್ಲ. ಸ್ವಲ್ಪ ಕೆಲಸ ಆನ್ ಆ್ಯಂಡ್ ಆಫ್. ಅದೇ ಓವರ್ಗೆ ಒಂದೇ ಸರಿ ಈಗ 2.5 ವರ್ಷ 3 ವರ್ಷದಿಂದ ನೀವು ವರ್ಕ್ ಮಾಡಿಲ್ಲ ಅಂದರೆ ಮಾಡಿದ್ದೀರಾ ಬೇಸಿಕ್ ವರ್ಕು, ಆಲ್ಮೋಸ್ಟ್ ಲೈಕ್ ರೆಸ್ಟು ಹಿಂಗೆ ಬಂದಿದೆ, ಕರೆಕ್ಟ್ ಅಲ್ವಾ? ಸೊ ಅವಾಗ ಒಂದೇ ಸರಿ ನಾವು ಆಕ್ಷನ್ ಮೋಡ್ಗೆ ಹೋಗ್ಬಿಟ್ರೆ ಆಬ್ವಿಯಸ್ಲಿ ಇದಾಗುತ್ತೆ. ಲೈಕ್ ಸ್ಟೇಜ್ ಬೈ ಸ್ಟೇಜ್ ವರಿ ಇನ್ಕ್ರೀಸ್ ಮಾಡ್ಕೊತ ಹೋಗಿ ಅಲ್ಲಿ ಆಕ್ಷನ್ನ. ಇವಾಗ ವಾಕಿಂಗ್ ಸ್ಟಾರ್ಟ್ ಮಾಡ್ಕೊಳ್ಳಿ. ಇವಾಗ ವಾಕಿಂಗ್ ಮಾಡಿ 4 ಕಿಲೋಮೀಟರ್ 10 ಕಿಲೋಮೀಟರ್ ವಾಕಿಂಗ್ ಮಾಡಿ ನಿಮಗೆ ಆಗಿಲ್ಲ. ಇವಾಗ ಈಗ ಇನ್ಫ್ಲಮೇಷನ್ ಕಡಿಮೆ ಇದೆ. ದಯವಿಟ್ಟು ಫುಡ್ಡಲ್ಲಿ 100% ನೀವು ನೈಟಲ್ಲಿ ಕಾರ್ಬೋಹೈಡ್ರೇಟ್ಸ್ ಸ್ಟಾಪ್ ಮಾಡಿ. 3 ತಿಂಗಳು ಸ್ಟಾಪ್ ಮಾಡಿ ವೆಯ್ಟ್ ಲಾಸ್ ಆಗ್ತೀರಾ. ಮಾರ್ನಿಂಗ್ ಕೊಬ್ಬರಿ ಕುಡಿರಿ, 3 ಜ್ಯೂಸ್ ಕುಡಿರಿ, ಮಧ್ಯಾಹ್ನ ಒಂದು ಟೈಮ್ ಮಾತ್ರ 4 ರೊಟ್ಟಿ ತಿನ್ನಿ, ಸಾಯಂಕಾಲಕ್ಕೆ ಬಾದಾಮಿ ವಾಲಟು ಇಲ್ಲ 4 ಮೊಟ್ಟೆ ಆ ಥರದ್ದೇನು ತೊಗೊಂಡ್ಬಿಟ್ರೆ ಸಾಕು. ನೈಟಿಗೆ ಮುದ್ದೆ, ರೊಟ್ಟಿ, ಅನ್ನ, ಇಡ್ಲಿ, ದೋಸೆ ಎಲ್ಲ ಕಾರ್ಬ್ಸ್ 0. ಓಕೆನಾ? ಸೊ ದಿಸ್ ಇಸ್ ದ ಕಾನ್ಸೆಪ್ಟ್. ಸ್ನೇಹಿತರೆ, ನೀವು ಅರ್ಥ ಆಗಿರುತ್ತೆ ಏನು ಅಂತ. ಇವಾಗ ನಮ್ಮ ಯೂಟ್ಯೂಬ್ ನೋಡ್ತಕ್ಕಂಥ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅದೇ ಸರ್, ನೋವು ಜಾಸ್ತಿ ಇದ್ದಾಗ ಇಲ್ಲಿಗೆ ಬರೋದು ವಾಸಿ. ನನಗಾಗಿದೆ. ನಾನು ಬೇರೆ ಎಲ್ಲ 5-6 ಕಡೆ ಹಾಸ್ಪಿಟಲ್ ತೋರಿಸಿದ್ರು 1% ಕಡಿಮೆ ಆಗಿರಲಿಲ್ಲ. ನಾನು ಇಲ್ಲಿ ಬಂದಮೇಲೆ ಆರಾಮಾಗಿದ್ದೀನಿ. ಎಲ್ಲ ಕೆಲಸ ಮಾಡಿಕೊಂಡು ಚೆನ್ನಾಗಿದ್ದೀನಿ. ಅದಕ್ಕೆ ಖುಷಿ ನನಗೆ. ಎಲ್ಲರೂ ಬಂದರೆ ಒಳ್ಳೇದಾಗುತ್ತೆ ಅಂತ ಅಷ್ಟೇ. ಸರ್ ನಿಮಗೆ ಏನು ಹೇಳಿದ್ರಿ ಸರ್ ನಿಮ್ಮ ಸಜೆಷನ್? ನಮ್ಗೆ ಈಗ ಬಂದಿರೋ ಭಾಳ ಒಳ್ಳೇದಾಗಿದೆ ಸರ್. ಯಾಕೆ ನಾನು ಪೂರಾ ಹಾಸ್ಪಿಟಲ್ ಅಂತ ಸೂಚಿಸ್ತೇವೆ. ನಾನೇ ಸುಸ್ತಾಗಿಬಿಟ್ಟಿದ್ದೆ. ನಾನು ಕೆಲಸ ಬಿಟ್ಬಿಟ್ಟು ಬರೋದು, ಇವ್ರು ಹೋಗೋದು, ಹಾಸ್ಪಿಟಲ್ ಬರೋದು, ಮತ್ತೆ ಮನೆ ಮಕ್ಕಳು ಕರ್ಕೊಂಡು ಇವಾಗ ನಾನು ಬಂದು 100% ಆರಾಮಾಗಿದೆ ಸರ್. ಯಾವಾಗಲೂ ಅಳ್ತಾ ಇದ್ದೆ ಸರ್ ನಾನು. ಹೌದಾ? ತುಂಬ ಡೈಲಿ ಮನೆಯಲ್ಲಿ ಬೆಳಗ್ಗೆ ಎದ್ದ ತಕ್ಷಣ ಅದೇ ಹೇಳೋದು ಸ್ಟಾರ್ಟ್. ನಾವು ಡ್ಯೂಟಿಗೆ ಹೋಗೋದು ಆಗ್ತಾ ಇದ್ದಿಲ್ಲ, ಕೆಲಸಕ್ಕೆ ಹೋಗೋದು ಆಗ್ತಾ ಇದ್ದಿಲ್ಲ. ಮಕ್ಕಳು ಮುಂಜಾನೆ ಟಿಫಿನ್ ಡೈಲಿ ಪಟೇಲ್ ಕೊಡಬೇಕಾಗಿತ್ತು. ಇಲ್ಲಿ ಬಂದ ತಕ್ಷಣ ಎಲ್ಲ ರೊಟೇಷನ್ ಕೊಡ್ತಿದ್ದೆ. ಮಕ್ಕಳಿಗೆ ಬೆಳಗ್ಗೆಲ್ಲ ಯಾರು ರೆಡಿ ಮಾಡಿ ಕಳಿಸ್ತಾ ಇದ್ರು? ನಾನೇ ಮಾಡ್ತಿದ್ದೆ ಸರ್. ಅಂದರೆ ನನ್ನ ಮಗ ಹೊರಗಿನ ಆಚೆ ತಿನ್ನಲ್ಲ. ಊಟ ಕಟ್ಬಿಡ್ಬೇಕಾಗಿತ್ತು. ಸುಸ್ತಾದ್ರೂ ಮಾಡ್ತಿದ್ದೆ ಓಡಾಡ್ಕೊಂಡು. ಸರ್ ನಿಮಗೆ ಏನು ಗೊತ್ತಾ ಅಲ್ಲಿ ಸಜೆಷನ್ ಅಂದರೆ, ಅದೇ ಈಗ ಅಷ್ಟು ಕಷ್ಟನ ಆಗ್ತಾ ಇತ್ತು, ಮನೆಗೆ ಬಂದರೆ ಪೇಯ್ನ್ ಅನ್ಸೋದು ನೋಡಿ ನಿಮಗೂ ದುಃಖ ಆಗ್ತಿತ್ತು. ಅದೆಲ್ಲ ಎಲ್ಲ ಆಸ್ಪತ್ರೆಗಳು ಕರ್ಕೊಂಡು ಸುತ್ತಿಸ್ತಾ ಇದ್ರಿ, ಎಲ್ಲ ಮಾಡ್ತಾ ಇದ್ದಾರೆ. ಕೇಳ್ಕೋದೆಲ್ಲ 108 ಹಾಸ್ಪಿಟಲ್ ಎಲ್ಲ ಕಡೆ ತೋರಿಸ್ತಾ ಸರ್. ನನ್ನ ಒಂದು 10 ಹಾಸ್ಪಿಟಲ್ ಹೇಳಿದ್ದೀವಿ. ಈಗ ಬೇಕರಿ ಫುಡ್ ತಂದು ಕೊಡ್ತಿದ್ರಲ್ಲ, ಆ ಬೇಕರಿ ಫುಡ್ಗೂ ಈ ನೋವಿಗೂ ಸಂಬಂಧ ಐತೆ ನಿಮ್ಗೆ ಯಾವತ್ತಾರ ಅನಿಸುತ್ತಾ ಸರ್? ಇಲ್ಲ ಸರ್, ಕನೆಕ್ಷನ್ನೇ ಬಂದಿಲ್ಲ ಅಲ್ವಾ? ಅಲ್ಲೇ ಇರೋದು. ಅಂದರೆ ಅಲ್ಲೇ ಇರುತ್ತೆ ಸಮಸ್ಯೆ, ಅಲ್ಲೇ ಇರುತ್ತೆ. ನಮ್ಮ ಕೈಯಾಗೆ ಇರುತ್ತೆ ಬೆಣ್ಣೆ, ಅದನ್ನು ತುಪ್ಪ ಮಾಡ್ಕೊಳಕ್ಕೆ ನಮಗೆ ಗೊತ್ತಿಲ್ಲ. ಹಂಗಂತ ಹೇಳ್ತಾರಲ್ಲ ಗಾದೆ ಮಾತು. ಸಮಸ್ಯೆ ಅಲ್ಲೇ ಇದೆ, ನಮಗೆ ಗೊತ್ತೇ ಆಗ್ತಿರಲ್ಲ ಅದು. ಜಸ್ಟು ಅದು ಕ್ಲಿಕ್ ಆಫ್ ದ ಮೂಮೆಂಟ್ ಹಂಗೆ ಗೊತ್ತಾಯ್ತಾ? ನೀವು ಇವಾಗ ಅವಾಯ್ಡ್ ಮಾಡಿಬಿಡಿ, ಲೈಫ್ ಟೈಮ್ ಅವಾಯ್ಡ್ ಮಾಡಿಬಿಡಿ. ಮತ್ತು ಈ ನೋವುಗಳು ನಿಮಗೆ ಕಾಣಿಸ್ಕೊಳೋದು ಇಲ್ಲ, ನಿಮ್ಗೆ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಂಡು ಹೋಗ್ಬೇಡಿ. ಬಟ್ ಇವತ್ತು ತಿನ್ಬೇಕಂತ ಅನ್ಸುತ್ತೆ ನಿಮಗೆ, ಕ್ರೇವಿಂಗ್ ಹೋಗ್ಬಿಡುತ್ತೆ ಒಂದ್ಸರಿ. ಅದಕ್ಕೆ ಹಾಂ ಹೌದೌದು. ಇವಾಗ ಬೇಕರಿಗೆ ಕೊಡೋ ದುಡ್ಡೆಲ್ಲ ಉಳಿತಿದೆ, ಆಸ್ಪತ್ರೆಗೆ ಕಟ್ಟೋ ದುಡ್ಡು ಉಳಿಯುತ್ತೆ. ಯಾಕಂದರೆ ಸರ್ ನಾವು ಯಾವಾಗ ಬೇಕರಿಗೆ ದುಡ್ಡು ಕೊಡ್ತೀವೋ, ಅಂದರೆ ಯಾವಾಗ ನಾವು ಅನ್ಹೈಜಿನಿಕ್ ಫುಡ್ಗೆ, ಅನ್ಹೆಲ್ತಿ ಫುಡ್ಗೆ ದುಡ್ಡು ಹಾಕ್ತೀವೋ, ಡೆಫಿನೆಟ್ಲಿ ಅವತ್ತೇ ನಾವು ಇನ್ನೊಂದು ಅಕೌಂಟ್ಗೆ ಹಾಸ್ಪಿಟ್ಲಿಗೆ ಇಷ್ಟು ಖರ್ಚು ಮಾಡ್ಬೇಕಂತ ಹಾಕ್ಲೇಬೇಕು. ಒಂದು ಅವತ್ತು ಸಮಸ್ಯೆ ಬರುತ್ತೆ, ಇಲ್ಲ ಫ್ಯೂಚರಲ್ಲಿ ಬರುತ್ತೆ, ಇಲ್ಲಾಂದ್ರೆ ಆಲ್ರೆಡಿ ಬಂದಿರುತ್ತೆ. ಅಲ್ಲೇ ಇಲ್ಲಿ ಮಾಡಿದಷ್ಟು ಇಲ್ಲಿ ಹಿಂಗೆ ಮಾಡ್ತಾನೆ ಇರುತ್ತೆ. ಅದು ಹಂಗೆ ಇರುತ್ತೆ. ನಿಮಗೆ ಗೊತ್ತಿರುತ್ತೆ ಸರ್ ಅನುಭವ. ಈ ಕಡೆ ಬೇಕರಿಗೆ ಒಂದು ಸರಿ ಪರ್ಚೇಸ್ ಮಾಡಿದ್ರೆ 50 ರೂಪಾಯಿ 100 ರೂಪಾಯಿ 200 ರೂಪಾಯಿಗೆ ಬೈ ಮಾಡ್ತಾಯಿದ್ರಿ. ಒಂದ್ಸರಿ ಆಸ್ಪತ್ರೆಗೆ ಕರ್ಕೊಂಡು ಹೋದ್ರೆ 2000 3000 5000 ಹಿಂಗೆ ಖರ್ಚು ಆಗ್ತಾ ಇತ್ತು. ಇದೆರಡು ಲ್ಯಾಟ್ರಲ್ಲಿ. ಇವಾಗ ಇಲ್ಲಿ ಯಾವಾಗ ನೀವು ಸ್ಟಾಪ್ ಮಾಡಿರೋ, ಇಲ್ಲಿ ಸೇವಿಂಗ್ ಆಯಿತು, ಇಲ್ಲೂ ಸೇವಿಂಗ್ ಆಗಿತ್ತು ಸರ್. ಇದೇ ಥರನೇ ಕಾನ್ಸೆಪ್ಟ್. ಓಕೆನಾ? ಸೊ ಹಿಂಗೆ ಮಾಡಿ, ಇದೇ ಥರ ಡಯಟ್ ಮಾಡಿ, ನೀಟಾಗಿ ಮಾಡಿ. ನಿಮ್ಮ ಅಣ್ಣಾರ್ದು ಒಂದು ಸ್ವಲ್ಪ ನೀಟಾಗಿ ರೆಡಿ ಮಾಡ್ಕೊಳಕ್ಕೆ ಅವ್ರಿಗೆ ಹೇಳಿ. ಅವ್ರಿಗೆ ಸ್ವಲ್ಪ ಜಾಸ್ತಿ ಇಲ್ಲ, ಆಂಟಿ-CCP ಜಾಸ್ತಿ ಇದೆ, RA ಜಾಸ್ತಿ ಇದೆ. ಅದಕ್ಕೆ ಫುಡ್ ಟೆಸ್ಟು ಏನು ರಿಪೋರ್ಟ್ ಬರುತ್ತೋ ಆ ರಿಪೋರ್ಟ್ ಪ್ರಕಾರ ಕಂಪ್ಲೀಟ್ 0 ಮಾಡೋಕ್ಕೆ ಹೇಳಿ. ಅವ್ರಿಗೆ 3 ದಿನ ರಿಪೋರ್ಟ್ ಬರೋಕ್ಕೆ ಬರ್ಕೊಟ್ಟಿದ್ದೀರಿ, ನೋಡ್ಕೊಂಡು ಇದು ಮಾಡಿಸಿ. ಆಯಿತಾ? ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.